ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವತ್ತು ಇಡೀ ದಿನ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆಗುವಂತಹ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಿಮ್ಮವರೆಗೂ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನೆನೆ ಇಡೀ ರಾತ್ರಿ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬಂದು ಇಳಿದದ್ದು, ಅದಾದ ನಂತರದಲ್ಲಿ ಅವರನ್ನ SIT ವಶಕ್ಕೆ ಪಡೆದಿದ್ದು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನನ್ನ ಕಲೀಗ್ ನಾಗೇಂದ್ರ ಬಾಬು ನಿಮಗೆ ವಿವರಿಸ್ತಾ ಇದ್ರು. ಇವತ್ತು ಕೂಡ ಬೆಳಗ್ಗೆನೆ SIT ಕಚೇರಿ ಮುಂಭಾಗದಿಂದ ಕನೆಕ್ಟ್ ಇದ್ದಾರೆ. ಲೈವ್ ನಲ್ಲಿ ಅವರು ಕೂಡ ಅಲ್ಲಾಗ್ತಾ ಇರುವ ಡೆವಲಪ್ಮೆಂಟ್ಸ್ ನ ಬಗ್ಗೆ ನಿಮಗೆ ಮಾಹಿತಿಯನ್ನ ತಲುಪಿಸ್ತಾ ಹೋಗ್ತಾರೆ. 10:10 ಸುಮಾರಿಗೆ ಬೌರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗತ್ತಂತೆ. ಮೆಡಿಕಲ್ ಎಕ್ಸಾಮಿನೇಷನ್, ಯಾವುದೇ ವ್ಯಕ್ತಿಯನ್ನ ಯಾವುದೇ ಆರೋಪ ಪ್ರಕರಣದಲ್ಲಿ ಬಂಧನಕ್ಕೆ ಒಳಪಡಿಸಿದ್ರು ಕೂಡ ಮೆಡಿಕಲ್ ಚೆಕಪ್ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಆರೋಪಿಯನ್ನ ಹಾಜರುಪಡಿಸೋದು ಅದು ನಿಯಮ. ಆ ನಿಯಮವನ್ನ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲೂ ಕೂಡ ಅನುಸರಿಸಲೇಬೇಕು. ಎಕ್ಸೆಪ್ಷನಲ್ ಕೇಸ್ ಏನಲ್ಲ. ಮೆಡಿಕಲ್ ಎಕ್ಸಾಮಿನೇಷನ್ಗೆ ಇತರೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನೋಡಿ. ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಹೇಳಿ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರಂತೆ, ಮಾಡಲಿ. ಆದರೆ ಬೇರೆ ರೋಗಿಗಳ ತಪಾಸಣೆಗೆ, ಚಿಕಿತ್ಸೆಗೆ ಅಡ್ಡಿ ಆಗ್ತಾ ಇದೆ. ಇದರಿಂದ ಇದಾಗಬಾರ್ದು ಅನ್ನೋದು ರಿಪಬ್ಲಿಕ್ ಕನ್ನಡದ ಮನವಿ ಕೂಡ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವ್ರು ಬರೋದು 10:00 ಬೆಳಗ್ಗಿನಿಂದಲೇ ಕೂಡ ಬೇರೆ ಯಾವುದೇ ರೋಗಿಗಳಿಗೆ ಒಳಗೆ ಅವಕಾಶ ಕೊಡ್ತಿಲ್ಲ. ಆಟೋದಲ್ಲಿ ಬಂದಿದ್ದಾರೆ ರಾಜು ಅನ್ನೋ ವ್ಯಕ್ತಿ, ಹೊಟ್ಟೆ ನೋವಿನ ಸಮಸ್ಯೆಯಿಂದ ಪರದಾಡ್ತಿದ್ದಾರಂತೆ. ಒಳಗೆ ಬಿಡಿ, ನಾನು ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಸಿಬ್ಬಂದಿ ಇಲ್ಲ ಪ್ರಜ್ವಲ್ ರೇವಣ್ಣ ಬರ್ತಿದ್ದಾರೆ, ಹಿಂಗಾಗಿ ಬೇರೆಯವ್ರು ಯಾರು ಒಳಗೆ ಹೋಗೋಂಗಿಲ್ಲ. ಅಂದ್ರೆ ರಸ್ತೆಯಲ್ಲಿ ಸಾಯ್ಬೇಕಾ ಬೇರೆ ರೋಗಿಗಳು? ಈ ಬೌರಿಂಗ್ ಆಸ್ಪತ್ರೆಗೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಸುತ್ತಮುತ್ತಲ 10 ಜನ ಬರ್ತಾರೆ. ಬಡಬಗ್ರು ಬರೋದು ಬೌರಿಂಗ್ ಹಾಸ್ಪಿಟಲ್ಗೆ. ಇಂಥ ಸಂದರ್ಭದಲ್ಲಿ ಬೇರೆ ರೋಗಿಗಳಿಗೆ ತೊಂದರೆ ಕೊಡ್ತಿದ್ದಾರೆ ಬಂದೋಬಸ್ತ್ನ ಹೆಸರಲ್ಲಿ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿ ಈ ಸುದ್ದಿಯನ್ನ ಗಮನಿಸ್ತಾ ಇದ್ರು ಕೂಡ, ಅಥವಾ ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿ ಗಮನಿಸ್ತಿದ್ರು ಕೂಡ ತಕ್ಷಣಕ್ಕೆ ಇದನ್ನು ಸರಿಪಡಿಸಬೇಕು. ಅಲ್ಲಿಗೆ ಬರ್ತಿರೋದು ಮಹಾರಾಜ ಅಲ್ಲ. ಇನ್ಫ್ಯಾಕ್ಟ್ ಮಹಾರಾಜ ಬರ್ತಿದ್ರು ಕೂಡ ಹೀಗೆಲ್ಲ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಬೇರೆ ರೋಗಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಆಗಬಾರ್ದು. ಅದನ್ನ ಯಾರು ಬಯಸೋದೂ ಇಲ್ಲ. ಬೇರೆ ರೋಗಿಗಳ ಪರದಾಟ, ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ರೆಸ್ಟಿಂಗ್ SIT ಕಚೇರಿಯಲ್ಲಿ 10:00 ಅವ್ರನ್ನ ಕರ್ಕೊಂಡು ಬರೋದು, ಬೆಳಗ್ಗಿನಿಂದಲೇ ಬೇರೆ ರೋಗಿಗಳನ್ನ ಒಳಗೆ ಬಿಡ್ತಿಲ್ಲ ಅನ್ನೋ ಆರೋಪ ಕೇಳೋಕ್ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಬಿಗ್ ಮಾರ್ನಿಂಗ್ ನಲ್ಲಿ ಜಯಪ್ರಕಾಶ್ ಶೆಟ್ಟರು ಕೂಡ ಹೇಳ್ತಾ ಇದ್ರು, ಶ್ರುತಿ ಹಾಗೆ ಜಯಪ್ರಕಾಶ್ ಶೆಟ್ಟರು ಮಾತನಾಡ್ತಿದ್ರು, ಇವ್ರು ಬರ್ತಾರೆ ಅಂತ ಬೇರೆ ರೋಗಿಗಳಿಗೆ ಯಾರಾದರೂ ಅಡ್ಡಿ ಅಡಚಣೆ ಮಾಡ್ತಾರೆ ಅಂತಂದ್ರೆ ರಿಪಬ್ಲಿಕ್ ಕನ್ನಡ ಅಲ್ಲಿ ನಿಲ್ಲುತ್ತೆ ರೋಗಿಗಳ ಸಹಾಯಕ್ಕೆ. ಈ ಆಸ್ಪತ್ರೆಯಲ್ಲಿ ಬಿಡ್ಲಿಲ್ಲ ಅಂದ್ರೆ ಬೇರೆ ಎಲ್ಲಿಗೆ ಹೋಗೋಕೆ ಅವ್ರು ಬಯಸ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ದೀಪ್ತಿ ಇದರ ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿ. ದೀಪ್ತಿ, ರಾಜು ಅನ್ನೋ ವ್ಯಕ್ತಿ ಹೊಟ್ಟೆ ನೋವಿನಿಂದ ಪರದಾಡ್ತಾ ಇದ್ರು, ಆಯ್ತಾ ಅವ್ರಿಗೆ ವ್ಯವಸ್ಥೆ ವೈದ್ಯಕೀಯ ತಪಾಸಣೆಗೆ? ಈಗಲಾದ್ರೂ ಬೌರಿಂಗ್ ಆಸ್ಪತ್ರೆಯ ಸಿಬ್ಬಂದಿಗಳು ಬೇರೆ ರೋಗಿಗಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರಾ ಇಲ್ವಾ ಅಂತ? ಸ್ಮಿತಾ ರಂಗನಾಥ್, ಯಾವಾಗಲೂ ಕೂಡ ಯಾರಾದರೂ VIP ಟೆಸ್ಟಿಂಗಿಗೆ ಬರ್ತಾರೆ, ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಅಂತ ಹೇಳಿದ್ರೆ ಇಡೀ ಬೌರಿಂಗ್ ಆಸ್ಪತ್ರೆ ಅವರೊಬ್ಬರಿಗೆ ಇರೋದು ಅನ್ನೋ ರೀತಿಯಲ್ಲಿ ಆಡಳಿತ ಮಂಡಳಿಯವರು ಕೂಡ ವರ್ತಿಸ್ತಾರೆ. ಅಂದರೆ ಸಾಮಾನ್ಯ ರೋಗಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ಗೆ ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಜೊತೆಗೆ VIP ಅವರ ಆಸ್ ಪರ್ ರೂಲ್ಸ್ ಏನಿದೆ ಅದ್ರ ಪ್ರಕಾರ ಅವರು ಟ್ರೀಟ್ಮೆಂಟನ್ನು ಮಾಡಿಕೊಳ್ಳಿ. ಆದರೆ ಯಾವುದೇ ಬಡ ಸಾಮಾನ್ಯ ರೋಗಿಗೂ ಕೂಡ ತೊಂದರೆ ಆಗದಿರೋ ರೀತಿಯಲ್ಲಿ ಮುಂಚಿತವಾಗಿ ಬೌರಿಂಗ್ ಆಸ್ಪತ್ರೆಯವರು ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಆದರೆ ಇವತ್ತು ಕೂಡ ಅದು ಮಿಸ್ ಆಗಿತ್ತು. ಯಾಕಂತ ಹೇಳಿದ್ರೆ ಹೊಟ್ಟೆ ನೋವು ಅಂತ ಬಂದಂತಹ ವ್ಯಕ್ತಿಯನ್ನ ಅಲ್ಲೇ ತಡೆದು ಆತನಿಗೆ ಒಳಗೆ ಹೋಗೋದಕ್ಕೆ ವೀಲ್ ಚೇರನ್ನ ಕೂಡ ಕೊಡದೆ ಸತಾಯಿಸಿದ್ರು. ಯಾವಾಗ ಮಾಧ್ಯಮದವರೆಲ್ಲ ಪ್ರಶ್ನೆ ಮಾಡಿದ್ವಿ, ಆ ಸಂದರ್ಭದಲ್ಲಿ ಒಳಗೆ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸವನ್ನ ನಂತರ ಮಾಡ್ತಾರೆ. ಅಂದ್ರೆ ಯಾರಾದರೂ ಒಬ್ರು ಎಚ್ಚರಿಸಬೇಕು ಅವರಿಗೆ, ಯಾಕೆ ಈ ರೀತಿ ಮಾಡ್ತೀರಾ, ಅವರು ವೀಲ್ ಚೇರ್ ಕೇಳಿದ್ದು, ಅವರಿಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ, ಕರ್ಕೊಂಡು ಹೋಗಬೇಕಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಮಾತ್ರ. ಆದರೆ ಅವರೇ ಪ್ರಶ್ನೆ ಮಾಡಿದ್ರೆ, ಸಾಮಾನ್ಯ ಬಡ ಜನರು ಮಾಡಿದ್ರೆ ಇಲ್ಲ ಇವತ್ತು ಆಗಲ್ಲ ಹೋಗಿ ಅನ್ನೋ ಒಂದು ದುರಹಂಕಾರದ ರೀತಿಯಲ್ಲಿ ಮಾತಾಡ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿದೆ. ಈಗ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಸ್ಮಿತಾ ರಂಗನಾಥ್, ಈಗ ಅಲ್ಲಿನ ಸಿಬ್ಬಂದಿಗೆ ಪ್ರಶ್ನೆ ಕೇಳಬೇಕು ದೀಪ್ತಿ. ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಔಟ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ನೋಡಿ, ಇಂಥ ದೊಡ್ಡ ಆರೋಪ ಹೊತ್ತಿರುವ ಆರೋಪಿಯನ್ನ ಹೇಗೆ ಟ್ರೀಟ್ ಮಾಡ್ತಾರೆ SIT ಅಧಿಕಾರಿಗಳು ಅನ್ನೋದನ್ನ
ಸಹಜ ಕುತೂಹಲ ಇರುತ್ತೆ ಜನರಿಗೆ. ಹಾಗಾಗಿ ಇದನ್ನ ನಾನ್ ಸ್ಟಾಪ್ ಕವರೇಜ್ ಮಾಡ್ತಿದ್ವಿ. ಬಟ್ ನಮ್ಮ ಪ್ರಿಯಾರಿಟಿ ಯಾವಾಗಲೂ ಕೂಡ ಜನರ ಪರವಾಗಿ ಕೆಲಸ ಮಾಡೋದು. ದಿತ್ತಿ ಇಡೀ ದಿನ ಫಾಲೋ ಅಪ್ ಮಾಡಿ ಬೇರೆ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇದನ್ನ ಕವರ್ ಮಾಡೋಣ. ಎಲ್ಲಿವರೆಗೂ ಅಂದ್ರೆ ಈ ಬೌರಿಂಗ್ ಆಸ್ಪತ್ರೆಯವರು ಈ VVIP ಕಲ್ಚರ್ ಇದೆಯಲ್ಲ ಇದನ್ನ ಬಿಟ್ಟು ಆಕ್ಚುಲ್ ರೋಗಿಗಳ ಪರವಾಗಿ ನಿಲ್ಬೇಕು. ಅಲ್ಲಿವರೆಗೂ ದಿತ್ತಿ. ಶ್ಯೂರ್ ಸ್ಮಿತಾ ರಂಗನಾಥ್, ಅದರ ಬಗ್ಗೆನೂ ಕೂಡ ಗಮನವನ್ನು ಕೊಡ್ತೀವಿ. ನಮಗಿದೆ ಎಷ್ಟು ಇಂಪಾರ್ಟೆಂಟು, ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟು ಬಡ ರೋಗಿಗಳಿಗೆ ನೀಟಾದಂತಹ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅಂತ ಹೇಳಿ ಅದರ ಫಾಲೋ ಅಪ್ ಅಲ್ಲಿ ನಾನು ಇರ್ತೀನಿ. ರೈಟ್. ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.